ಬಂಡುಕೋರರ ವಶದಲ್ಲಿರುವ ಸಿರಿಯಾದಲ್ಲಿ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ನಿರ್ಮಾಣ ಆಗಿರೋ ಕಾರಣ ಅಲ್ಲಿನ ಭಾರತೀಯರು ಸ್ವದೇಶದತ್ತ ಮುಖ ಮಾಡಿದ್ದಾರೆ. ಮೋದಿ ಸರ್ಕಾರದ ನೆರವಿನಿಂದ ವಿಶೇಷ ವಿಮಾನದಲ್ಲಿ 75 ಮಂದಿ ಈಗ ಭಾರತೀಯರು ಸಿರಿಯಾದಿಂದ ದೆಹಲಿ ಕಡೆಗೆ ಬರ್ತಾ ಇದ್ದಾರೆ. ಈ ಮಧ್ಯೆ ಆಂತರಿಕ ವಿಚಾರದಲ್ಲಿ ನಾವು ತಲೆ ಹಾಕಲ್ಲ ಅಂತ ಇಸ್ರೇಲ್ ಹೇಳಿದೆ. ಬಟ್ ಹಿಜ್ಬುಲ್ಲಾಗೆ ಏನಾದರೂ ವೆಪನ್ಸ್ ಕೊಟ್ಟರೆ ಬಿಡಲ್ಲ ಅಂತಂದಿದ್ದಾರೆ. ಸೊ ಸಿರಿಯಾ ವಿಲ್ ಬಿ ನೆಕ್ಸ್ಟ್ ಫ್ಲ್ಯಾಶ್ ಪಾಯಿಂಟ್ ಇದ್ದಂಗಿದೆ ಮಿಡ್ಲ್ ಈಸ್ಟಲ್ಲಿ. ಬಿಕಾಸ್ ಎಂಟೈರ್ ಮಿಡ್ಲ್ ಈಸ್ಟೇ ಡಿಸ್ಟರ್ಬ್ ಆಗಿ ಹೋಗ್ಬಿಟ್ಟಿದೆ ಈಗಲೇ. ನಿನ್ನೆ ಅದು ಮುಂದಕ್ಕೆ ಯಾವ ತೀರದ ಪರಿಣಾಮಗಳನ್ನು ಬೀರುತ್ತವೆ ಅನ್ನೋದು ನಮಗೇನು ಸಂಬಂಧ? ನಮಗೆ ಸಂಬಂಧ ಇರುತ್ತೆ. ಮಿಡ್ಲ್ ಈಸ್ಟ್ ಅಂದರೆ ಲಾರ್ಜ್ಲಿ ಎಲ್ಲ ಮುಸ್ಲಿಂ ದೇಶಗಳು. ಎರಡನೇದು ಆಯಿಲ್ ಇಶ್ಯೂಸ್ ಬರುತ್ತೆ, ಕ್ವಶನ್ ಬರುತ್ತೆ. ಪೆಟ್ರೋಲ್ ಡೀಸೆಲ್ ರೇಟ್ಗಳು ಸಮಸ್ಯೆಗಳು ಉಂಟಾಗತ್ತೆ, ಅನುಮಾನನೇ ಇಲ್ಲ. ಮತ್ತು ಅವರವರೇ ಬಡಿದಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ಅದು ಬೇರೆ ಬೇರೆ ಸಮಸ್ಯೆಗಳನ್ನು ಸಂಬಂಧವಿಲ್ಲದ ರಾಜ್ಯಗಳಿಗೂ ದೇಶಗಳಿಗೂ ಸೃಷ್ಟಿ ಮಾಡುತ್ತೆ. ಸಂಬಂಧವೇ ಇಲ್ಲದೆ ಇರೋರು ಅನುಭವಿಸ್ಬೇಕಾಗಿ ಬರುತ್ತದು. ವಿ ಡೋಂಟ್ ನೋ ಅದು ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಈಗ ಸದ್ಯಕ್ಕೆ. ಅಮೆರಿಕದ ಲಾಸ್ ವೆಗಾಸ್ ಕೋರ್ಟ್ನಲ್ಲಿ ಮಹಿಳೆ ಜಡ್ಜ್ ಮೇಲೆ ಒಬ್ಬ ಆರೋಪಿ ದಾಳಿ ಮಾಡಿದ್ದ ಜನವರಿನಲ್ಲಿ. ಈಗ ಅವನಿಗೊಂದು 65 ವರ್ಷ ಶಿಕ್ಷೆ ಕೊಟ್ಬಿಟ್ಟಿದ್ದಾರೆ ಅಲ್ಲಿ. ಇದು ಹಳೆಯ ವಿಡಿಯೋ ನೀವು ನೋಡ್ತಾ ಇರೋಂಥದ್ದು. ಈಗ ಅದು ತೀರ್ಮಾನ ಆಗಿ ಅವನಿಗೊಂದು 65 ವರ್ಷ ಕೊಟ್ಟಿದ್ದಾರೆ ಶಿಕ್ಷೆನ. ಭಾಳ ಜನ ಗಾಯಗೊಂಡಿದ್ದರು ಬೇರೆ ಆ ಪ್ರಕರಣದಲ್ಲಿ. ಅಮೆರಿಕಲ್ಲಿ ಹಾಗೆ ಜಡ್ಜ್ಮೆಂಟ್ಗಳು ಶಿಕ್ಷೆ ಅಂದರೆ 65 ವರ್ಷ, 136 ವರ್ಷ, 274 ವರ್ಷ ಅಂತ ಹೀಗೆ ಅಲ್ಲಿ ಜಡ್ಜ್ಮೆಂಟ್ ಶಿಕ್ಷೆ ಕೊಡೋದು. ಬದುಕೋದೇ ಅದೇ ಆದರೂ ಹಂಗೆ ಕೊಡೋದು ಅವರು. ಆಲ್ ರೈಟ್.